Question paper 2017 2011 case study question paper. The following are the budgeted data relating to the A limited and B limited production identical product. Okay, A limited and B limited. Okay, sales 3 lakh less fixed cost. Okay, 30,000 70,000 less variable cost 2 lakh 40,000 2 lakh 40,000. ಓಕೆ, ಇದರಲ್ಲಿ ಲೆಸ್ ಇವು ಎರಡು ಲೆಸ್ ಮಾಡ್ಕೊಂಡ್ರೇನಪ್ಪ ಅಂದ್ರೆ 30,000 ಏನಪ್ಪ ಅಂದ್ರೆ ಬಜೆಟೆಡ್ ಪ್ರಾಫಿಟ್ ಕೊಟ್ಟದಾನ. ಓಕೆ, ಏನೇನು ಕ್ಯಾಲ್ಕುಲೇಟ್ ಮಾಡಿದಾನೆ ನೋಡ್ಕೋಬೇಕಾಗ್ತದೆ. ಕ್ಯಾಲ್ಕುಲೇಟ್ BEP ಬ್ರೇಕ್ ಇವನ್ ಪಾಯಿಂಟ್, PV ರೇಷಿಯೋ ಆ್ಯಂಡ್ ಮಾರ್ಜಿನ್ ಆಫ್ ಸೇಫ್ಟಿ ಆಫ್ ಈಚ್ ಕಂಪ್ನಿ. ಓಕೆ, ಫಸ್ಟ್ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆಮೇಲೆ ಸ್ಟೇಟ್ ವಿಚ್ ಕಂಪ್ನಿ ವಿಲ್ ಅರ್ನ್ ಮೋರ್ ಪ್ರಾಫಿಟ್. ಓಕೆ, ಇಫ್ ಸೇಲ್ಸ್ ಇನ್ಕ್ರೀಸ್ಡ್ ಇದ್ದಾಗ ₹3,60,000 ಇರ್ತದೆ, ಯಾವ ಕಂಪ್ನಿ ಮೋರ್ ಪ್ರಾಫಿಟ್ ಅರ್ನ್ ಮಾಡ್ತದೆ. ನೆಕ್ಸ್ಟ್ ಬಿ ಇದ್ದಾಗ ಸೇಲ್ಸ್ ಡಿಕ್ರೀಸ್ ಎಷ್ಟಪ್ಪ ಅಂದ್ರೆ ₹1,80,000 ಇರ್ತದೆ. ಓಕೆ, ಯಾವ ಕಂಪ್ನಿ ಅರ್ನ್ ಮಾಡ್ತದೆ ನೋಡೋಣ. ಓಕೆ, ಫಸ್ಟು ನೀನು ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಇಲ್ಲಿ PV ರೇಷಿಯೋ ಯಾವಾಗಲೂ ಅದನ್ನು ಫಸ್ಟ್ ಮೆಥಡ್ ಮಾರ್ಜಿನಲ್ ಸೇಫ್ಟಿ ಬಿಡಿಸ್ಬೇಕಾದ್ರೆ ಪ್ರಾಬ್ಲಮಲ್ಲಿ ಫಸ್ಟ್ ಮೆಥಡ್ ಅದೇ. ಸೊಲ್ಯೂಷನ್ ಹಾಕಿ ಕ್ಯಾಲ್ಕುಲೇಷನ್ ಆಫ್ PV ರೇಷಿಯೋ. ಓಕೆ, PV ರೇಷಿಯೋ ಫಾರ್ಮುಲಾ ಏನದ ಈ ಸಿಚುವೇಶನ್ನಲ್ಲಿ? PV ರೇಷಿಯೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಓಕೆ, ಇಲ್ಲಿ ನಮ್ಗೆ ಸೇಲ್ಸ್ ಕೊಟ್ಟಾನ, ಸೇಲ್ಸ್ ಬರ್ತದ, ಕಾಂಟ್ರಿಬ್ಯೂಷನ್ ಗೊತ್ತಿಲ್ಲ. ಓಕೆ, ಅವಾಗ ಏನು ಮಾಡ್ಕೋಬೇಕಂದ್ರೆ ಇದನ್ನು PV ರೇಷಿಯೋ ಏನು ಮಾಡಕತ್ತೀನಿ, A ಲಿಮಿಟೆಡ್ ಅಂತ ಗೊತ್ತಾನೆ ಕಂಪ್ನಿ. ಓಕೆ, ಎರಡು ಕಂಪ್ನಿ ಅದಾವಲ್ಲಿ. ಓಕೆ, ಕಾಂಟ್ರಿಬ್ಯೂಷನ್ ಇಲ್ಲಿ ಕಂಡು ಹಿಡಿತೀನಿ. ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಎಷ್ಟದ? 3 lakh ಅದ. ಓಕೆ, ಇಲ್ಲದ 3 lakh ಸೇಲ್ಸ್ ತೊಗೊಂಡಿನಿ, ಮೈನಸ್ ವೇರಿಯಬಲ್ ಕಾಸ್ಟ್ ಎಷ್ಟದ ಎ ಕಂಪ್ನಿದ? 2,40,000 ಅದ. 40,000 ಆಯಿತಾ. ಓಕೆ, ಎಷ್ಟು ಬತ್ತು ನೋಡ್ರಿ ರೇಷಿಯೋ, ಇದು ಬ್ಯಾಲೆನ್ಸ್ ₹60,000 ಉಳಿತು. ಓಕೆ, ಈ 60,000 ನಾ ಏನು ಮಾಡ್ತೀನಪ್ಪ ಅಂದ್ರೆ ಕಾಂಟ್ರಿಬ್ಯೂಷನ್ ನನಗೆ ಗೊತ್ತಾಯಿತು. 60,000 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ ಎ ಕಂಪ್ನಿದ? 3 lakh. ಓಕೆ, ಈ ರೇಷಿಯೋ ಪ್ರಕಾರ ಇದನ್ನೇನಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಿ ರೇಷಿಯೋ ತೆಗಿರಿತದ. PV ರೇಷಿಯೋ 60 ಕ್ಯಾನ್ಸಲ್, 40 ಕ್ಯಾನ್ಸಲ್, 40 ಕ್ಯಾನ್ಸಲ್, 6 1 6 5 ಅಂದರೆ 1/5 ಆಯಿತು, ಆರ್ 0.20. ಓಕೆ, ಇಷ್ಟು ಬಂತು. ನೆಕ್ಸ್ಟ್ ಬಿ ಲಿಮಿಟೆಡ್ PV ರೇಷಿಯೋ is equal to contribution divided by sales. ಓಕೆ, ಇಲ್ಲಿ ಇದ್ರದ್ದು ಬಿದು ಕಾಂಟ್ರಿಬ್ಯೂಷನ್ ತೆಗಿಬೇಕಾಗ್ತದೆ. ಕಾಂಟ್ರಿಬ್ಯೂಷನ್ ಅಂದರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಓಕೆ, ಸೇಲ್ಸ್ ಎಷ್ಟದ? ಬಿ ಕಂಪ್ನಿದ 3 lakh ಅದ. ಇದು 2 lakh ಅದ. ಇಲ್ಲಿ 2 lakh ತಗೋರಿ. 2 lakh ಇದರಲ್ಲಿ 1 lakh ಡಿಡಕ್ಟ್ ಮಾಡಿದ್ರೆ 3 lakhದಲ್ಲಿ 1 lakh ಉಳಿತು. ಓಕೆ, ಇದು 1 lakh ಕಾಂಟ್ರಿಬ್ಯೂಷನ್ ಇಲ್ಲಿ ತಗೋರಿ. 3 lakh. ಈಗ ನೋಡ್ರಿ ರೇಷಿಯೋ 50 ಕ್ಯಾನ್ಸಲ್, 1/3 ಬರ್ತದ, ಆರ್ ಡಿವೈಡೆಡ್ ಬೈ 3. ಓಕೆ, ಈಗ ನಮ್ದು ಕಾಂಟ್ರಿಬ್ಯೂಷನ್ ಸಿಕ್ತಿ. ನೆಕ್ಸ್ಟ್ ಒಂದು ಏನು ಹೇಳ್ಯಾನ? BEP ಅಂತ ಹೇಳ್ಯಾನ. ನೆಕ್ಸ್ಟ್ ಒಂದು ಕ್ಯಾಲ್ಕುಲೇಷನ್ ಆಫ್ BEP ಬ್ರೇಕ್ ಇವನ್ ಪಾಯಿಂಟ್. ಓಕೆ, BEP ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಎರಡು ಕಂಪ್ನಿ ಅದಾವೆ. ಓಕೆ, ಎ ಲಿಮಿಟೆಡ್ ಒಂದು ಫಸ್ಟ್ ತಗೋತಾನ. BEP ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಓಕೆ, ಫಿಕ್ಸ್ಡ್ ಕಾಸ್ಟ್ ಎಷ್ಟದ ಪ್ರಾಬ್ಲಮ್ನಲ್ಲಿ? ಎ ಕಂಪ್ನಿದ 30,000 ಅದ. 30,000 divided by
ಪಿ ವಿ ರೇಷಿಯೋ ಎ ಕಂಪ್ನಿಯಿಂದ ಎಷ್ಟು ಕಂಡು ಹಿಡಿದೀನಿ 1/5. ಓಕೆ, ಇಲ್ಲಿ 30,000 ಕ್ಯಾಶುವಲ್ ಆಗಿ ತಗೋರಿ. ಓಕೆ, ಈ ಡಿವೈಡೆಡ್ ಬೈನ ಈ ಕಡೆ ತೊಗೊಂಬಂದ್ರೆ ಇಂಟು 5/1 ಆಯ್ತು. ಓಕೆ, 5/1 ಮಾಡ್ಕೊಂಡ್ರೆ ಎಷ್ಟು ಬರ್ತದೆ ನೋಡಿರಿ ಆನ್ಸರ 30,000 ಇಂಟು 5/1 ಅಂದ್ರೆ 1,50,000 ಆಯಿತು. 50,000. ನೆಕ್ಸ್ಟ್ ಬಿ ಲಿಮಿಟೆಡ್, ಬಿ ಪಿ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಎಷ್ಟದ ಸೆಕೆಂಡ್ ಬಿ ಕಂಪ್ನಿದ 70,000 ಅದ, 70,000 ರುಪೀಸ್ ತಗೋರಿ. ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಎಷ್ಟು ಕಂಡು ಹಿಡಿದೀನಿ ಬಿ ಕಂಪ್ನಿದ 1/3. ಓಕೆ, ಈಗ 70,000 ಕ್ಯಾಶುವಲ್ ಆಗಿ 70,000 ತಗೋರಿ ಇಂಟು ಇದನ್ನು 1/ಹೊತ್ತೆ ಡಿವೈಡೆಡ್ ಬೈ ಮಾಡ್ಕೊಂಡು ಡಿವೈಡೆಡ್ ಬೈ ಇದ್ರೆ 3/1 ತಗೋತಾನೆ. ಓಕೆ, 70,000 ಇಂಟು 3/1 ಮಾಡಿರಿ ಎಷ್ಟು ಬರ್ತದೆ ನೋಡಿರಿ 30,000 ಇಂಟು 3/1 ಮಾಡಿದ್ರೆ 2,10,000. ಓಕೆ, ಈಗ ನಮಗೇನು ಸಿಕ್ತಿ ಬಿ ಪಿ ಸಿಕ್ತಿ. ನೆಕ್ಸ್ಟ್ ಇದಾದಮೇಲೆ ಮಾರ್ಜಿನ್ ಸೇಫ್ಟಿ, ಕ್ಯಾಲ್ಕುಲೇಷನ್ ಆಫ್ ಮಾರ್ಜಿನ್ ಸೇಫ್ಟಿ. A limited margin safety is equal to sales minus BP. ಓಕೆ, ಸೇಲ್ಸ್ ಎಷ್ಟದ ಎ ಕಂಪ್ನಿದ 3 lakh ಅದ. ಮೈನಸ್ ಬಿ ಪಿ ಎಷ್ಟದ ಎ ಕಂಪ್ನಿದ ಇಲ್ಲಿ ಕಂಡು ಹಿಡಿದಿರ್ತಲ್ಲ 1,50,000 ಅದ. ಎಷ್ಟು 3 lakhದಲ್ಲಿ 1,50,000 ಲೆಸ್ ಮಾಡಿದ್ರೆ 1,50,000 ಉಳಿತು. ಓಕೆ, ನೆಕ್ಸ್ಟ್ ಬಿ ಲಿಮಿಟೆಡ್ ಮಾರ್ಜಿನ್ ಸೇಫ್ಟಿ is equal to ಸೇಲ್ಸ್ ಮೈನಸ್ ಬಿ ಪಿ. ಸೇಲ್ಸ್ ಎಷ್ಟದ ಬಿ ಕಂಪ್ನಿದ 3 lakh ಅದ ಮೈನಸ್ ಬಿ ಪಿ ಎಷ್ಟದ 2,10,000 is equal to 90,000. ಓಕೆ, ಬಿ ಪಿ 90,000 ಆಯಿತು. ಓಕೆ, ಈಗ ಮಾರ್ಜಿನ್ ಸೇಫ್ಟಿ ಸಿಕ್ತಿ. ಇನ್ನು ಇಷ್ಟು ಮಾರ್ಜಿನ್ ಸೇಫ್ಟಿ ಆಯ್ತಾ. ಇನ್ನು ಸೆಕೆಂಡ್ ಒಂದು ಕ್ವಶನ್ ಏನದ ಬಿ ಸ್ಟೇಟ್ ವಿಚ್ ಕಂಪ್ನಿ ವಿಲ್ ಬಿ ಅರ್ನ್ ಮೋರ್ ಪ್ರಾಫಿಟ್ ಅದ. ಓಕೆ, ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ profit. Calculation of profit when increase to rupees 3,60,000. ಓಕೆ, ಇಲ್ಲಿ ನೋಡೋಣ ಎ ಲಿಮಿಟೆಡ್ ಬಿ ಲಿಮಿಟೆಡ್, ಬಿ ಲಿಮಿಟೆಡ್. ಓಕೆ, ಎ ಲಿಮಿಟೆಡ್ನಲ್ಲಿ ಸೇಲ್ಸ್ ನೋಡಿರಿ, ಸೇಲ್ಸ್ ಕೊಟ್ಟಾನ, ಅವನೇ ಕೊಟ್ಟಾನ ಎಷ್ಟು 3,60,000 ಕೊಟ್ಟಾನ. 3,60,000 ಎರಡು ಕಂಪ್ನಿದು 3,60,000 ತಗೋರಿ ಕೊಟ್ಟಿರ್ತಕ್ಕಂಥ ಸೇಲ್ಸ್ ಲೆಸ್ ವೇರಿಯಬಲ್. ವೇರಿಯಬಲ್ ಎಷ್ಟದ ಪ್ರಾಬ್ಲಮ್ದಲ್ಲಿ ಕೊಟ್ಟಲ್ಲ, ಪ್ರಾಬ್ಲಮ್ದಲ್ಲಿ ವೇರಿಯಬಲ್ ಎಷ್ಟದ 2,40,000 ಅದ. ಓಕೆ, 2,40,000 ಈ ಕಂಪ್ನಿ. ಬಿ ಕಂಪ್ನಿ ಎಷ್ಟದ 2 lakh ಅದ. ಓಕೆ, ವೇರಿಯಬಲ್. ಓಕೆ, ಈಗ 3,60,000ದಲ್ಲಿ 2,40,000 ಡಿಡಕ್ಟ್ ಮಾಡಿರಿ ಎಷ್ಟು ಉಳಿದಿದೆ ನೋಡಿರಿ 1,20,000 ಉಳಿತಾ. ಇದರಲ್ಲಿ 3,60,000ದಲ್ಲಿ 2 lakh ಡಿಡಕ್ಟ್ ಮಾಡಿರಿ 1,16,000 ಉಳಿತು. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ಲೆಸ್ ಇದು ಬಂದಿರ್ತಕ್ಕಂಥ ಅಮೌಂಟ್ ಏನದು ಕಾಂಟ್ರಿಬ್ಯೂಷನ್ ಇದು. ಓಕೆ, ನೆಕ್ಸ್ಟ್ ಲೆಸ್ ಫಿಕ್ಸ್ಡ್ ಕಾಸ್ಟ್. ಎಷ್ಟು ಕೊಟ್ಟಾನ ಪ್ರಾಬ್ಲಮ್ದಲ್ಲಿ ಫಿಕ್ಸ್ಡ್ ಕಾಸ್ಟ್ 30,000 ಕೊಟ್ಟಾನ ಎ ಕಂಪ್ನಿ, ಬಿ ಕಂಪ್ನಿ 70,000 ಕೊಟ್ಟಾನ. 30,000 ಬಿ ಕಂಪ್ನಿ 70,000. ಓಕೆ, ನೋಡಿರಿ
ಇಲ್ಲಿ 1,20,000ದಲ್ಲಿ 30,000 ಡಿಡಕ್ಟ್ ಮಾಡಿರಿ, 90,000 ಉಳಿತು. ಇದರಲ್ಲಿ ಇದನ್ನು ಡಿಡಕ್ಟ್ ಮಾಡಿರಿ, ಇಲ್ಲಿ 90,000 ಉಳಿತು. ಇದೇನಪ್ಪ ಅಂದ್ರೆ ಪ್ರಾಫಿಟ್. ಓಕೆ ಓಕೆ ನೆಕ್ಸ್ಟ್ calculation of profit when sales decreased 2 rupees 1,80,000. ಓಕೆ, ಇವಾಗ ನೋಡ್ರಿ, ಈ ಲಿಮಿಟೆಡ್ ನಾ ತಗೋತೀನಿ ಮತ್ತು ಬಿ ಲಿಮಿಟೆಡ್. ಓಕೆ, ಇಲ್ಲಿ ನೋಡ್ರಿ, ಫಸ್ಟ್ ನಾನು ಸೇಲ್ಸ್ ತೊಗೋತೀನಿ. ಸೇಲ್ಸ್ ಎಷ್ಟು ಕೊಟ್ಟಾನ ಅಷ್ಟು ತೊಗೋಬೇಕಾಗ್ತದ. ಓಕೆ, 1,80,000 ಕೊಟ್ಟಾನ ಸೇಲ್ಸ್ 1,80,000. ಇಲ್ಲಿ 1,80,000 ಕೊಟ್ಟಾನ 1,80,000. ಓಕೆ, ಲೆಸ್ ಏನಪ್ಪ ಅಂದ್ರೆ ವೇರಿಯಬಲ್ ಕಾಸ್ಟ್, ಲೆಸ್ ವೇರಿಯಬಲ್ ಕಾಸ್ಟ್. ಓಕೆ, ವೇರಿಯಬಲ್ ಕಾಸ್ಟ್ ಎಷ್ಟದ? 2 lakh ಅದ. ಎ ಕಂಪ್ನಿ ಬಿ ಕಂಪ್ನಿ ಎಷ್ಟದ? 2 lakh. ಈ ಎ ಕಂಪ್ನಿ 2,40,000, ಬಿ ಕಂಪ್ನಿ 2 lakh ಅದ. ಓಕೆ, 2,40,000 2 lakh. ಓಕೆ, ಇಷ್ಟಾಯ್ತಾ? ನೆಕ್ಸ್ಟ್ ಏನು ಉಳಿತಪ್ಪ ಅಂದ್ರೆ ಲೆಸ್ 60,000. ಇದರಲ್ಲಿ 2,40,000ದಲ್ಲಿ 1,80,000 ಡಿಡಕ್ಟ್ ಮಾಡಿದ್ರೆ 60,000 ಉಳಿತಾ. 2 lakhದಲ್ಲಿ 180 ಡಿಡಕ್ಟ್ ಮಾಡಿದ್ರೆ 160 ಉಳಿತು. ಓಕೆ, ಸಾರಿ 20 ಉಳಿತು, 20,000 ಉಳಿತು. ಓಕೆ, ನೆಕ್ಸ್ಟ್ ಆ್ಯಡ್ ಫಿಕ್ಸ್ಡ್ ಕಾಸ್ಟ್. ಆ್ಯಡ್ ಫಿಕ್ಸ್ಡ್ ಕಾಸ್ಟ್ ಮಾಡ್ಕೋಬೇಕಾ? ಆ್ಯಡ್ ಫಿಕ್ಸ್ಡ್ ಕಾಸ್ಟ್ ಎಷ್ಟದ? ಫಿಕ್ಸ್ಡ್ ಕಾಸ್ಟನ್ನು ಆ್ಯಡ್ ನೋಡಿಲಿ, ಎ ಕಂಪ್ನಿ 30,000 ಅದ, ಬಿ ಕಂಪ್ನಿ 70,000 ಅದ. ಎ ಕಂಪ್ನಿ 30,000, ಬಿ ಕಂಪ್ನಿ 70,000. ಓಕೆ, ನೆಕ್ಸ್ಟ್ ಇಲ್ಲಿ ಆ್ಯಡ್ ಲೆಸ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 20,000, 90,000, 90,000. ಓಕೆ, ಇಷ್ಟು ಬಿಡಿಸಿದ್ರೆ 15 ಮಾರ್ಕ್ಸ್ ಪ್ರಾಬ್ಲಮನ್ನು ಕಂಪ್ಲೀಟ್ ಆಯಿತು. ಓಕೆ ಸ್ಟೂಡೆಂಟ್, ಥ್ಯಾಂಕ್ ಯು.